ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ. ಸೆಳೆವ ಸುಳಿಯೊಳಗೆ 48ನೇ ಅಧ್ಯಾಯ. ಹೌದು ರಾಶಿ, ನಿನ್ನ ಮದುವೆನ ಮೊದಲು ನಡೆಯಬೇಕು, ನಂತರವೇ ನೀವಿಬ್ಬರೂ ಸೇರಿ ನಿಮ್ಮ ಮಗಳ ಕನ್ಯಾದಾನ ಮಾಡಲು ಸಾಧ್ಯ ಅಲ್ವಾ? ನೀವು ಅಪ್ಪ ಅಮ್ಮ ಮೊದಲು ಒಂದಾಗಿ ಎಂದ ಧ್ವನಿ ಬಂದೆಡೆ ತಿರುಗಿ ನೋಡಿದರು ರಾಶಿಕಾ ವಿಸ್ಮಯ್. ರಾಶಿಕಾಳ ತಾಯಿ ನಸುನಗುತ್ತಾ ನಿಂತಿದ್ದರು. ನಿಧಾನವಾಗಿ ನಡೆದು ರಾಶಿಕಾಳ ಬಳಿ ಬಂದು ಕುಳಿತು, ಹೌದಮ್ಮ, ನಿನಗೆ ಹೇಗೆ ನಿನ್ನ ಮಗಳ ಮದುವೆ ಮುಖ್ಯವೋ ಹಾಗೆ ನಮಗೂ ನಮ್ಮ ಮಗಳ ಮದುವೆ ಮುಖ್ಯ. ದಯವಿಟ್ಟು ಮೊದಲು ನೀವಿಬ್ಬರು ಮದುವೆ ಆಗಿಬಿಡಿ, ನಂತರ ಅನಾಯ ಆಕರ್ಷಣ ಮದುವೆ ಆಗಲಿ ಎಂದರು. ಮಮ್ಮಿ, ಅದು ಇದು ಯಾವುದು ಬೇಡ. ಎಷ್ಟೋ ವರ್ಷಗಳಿಂದ ನಾವು ಈ ಘಳಿಗೆಗೆ ಕಾಯ್ತಾ ಇದ್ವಿ ಗೊತ್ತಾ? ಈಗ ಒದಗಿ ಬಂದಿದೆ, ಬೇಗ ಮದುವೆ ಆಗಿ. ಅತ್ತೆ, ನನಗೆ ಯಾವ ಅಭ್ಯಂತರ ಇಲ್ಲ. ರಾಶಿ ನಮ್ಮ ಮದುವೆ ಆಗುವ ಆತುರ ನನಗೆ ಬಹಳ ಇದೆ. ಆಕರ್ಷ ನ್ಯಾಯ ಮದುವೆ ನಾವೆಲ್ಲ ಮುಂದೆ ನಿಂತು ಮಾಡೋಣ. ಸರಿ, ನೀವಿಬ್ಬರು ಹೀಗೇ ಹೇಳ್ತಿದ್ದೀರಿ ಅಂದರೆ ಒಪ್ತೀನಿ, ಆದರೆ ಬಹಳ ದಿನ ಗ್ಯಾಪ್ ಕೊಡೋದು ಬೇಡ. ನಮ್ಮ ಮದುವೆ ಆದ 1 ವಾರದೊಳಗೆ ಅವರ ಮದುವೆ ಮಾಡೋಣ. ಬಹಳ ದಿನ ಬಿಡುವುದು ಬೇಡ. ಖಂಡಿತ, ಹಾಗೆ ಆಗಲಿ ಎನ್ನುತ್ತಾ ಮಾತಿನಲ್ಲಿ ಕಳೆದು ಹೋದರು. ಇತ್ತ ಅನಾಯಾಳನ್ನು ಕರೆದುಕೊಂಡು ಬಂದ ಪ್ರಿಯ ಸಹಜವಾಗಿ ಮಾತನಾಡುತ್ತಾ ಅವಳ ಬಾಲ್ಯ, ಕಾಲೇಜು, ಆಕರ್ಷಣ ಬಗ್ಗೆ ಹಲವು ವಿಷಯ ತಿಳಿದುಕೊಂಡಳು. ಒಮ್ಮೆ ನೇರವಾಗಿ ಋತುನ ಭೇಟಿಯಾಗಿ ಮಾತನಾಡಬೇಕು ಎಂದು ನಿರ್ಧರಿಸಿದಳು. ಅದೇಕೋ ಋತುಳ ಹಲವು ವಿಷಯಗಳನ್ನು ಅವಳ ಬಾಯಿಂದಲೇ ತಿಳಿದುಕೊಳ್ಳುವ ಆತುರ ಪ್ರಿಯಾಳಿಗೆ ಇತ್ತು. ಅನಾಯಾಸ ಪ್ರಿಯಾಳ ಬಗ್ಗೆ ತನಗೆ ತಾಯಿ ಹೇಳಿದ ಹಳೆಯ ಕಥೆಯಿಂದ ತಿಳಿದಿದೆ ಎಂದು ಹೇಳಿದಳು. ಅನಾಯ ಅದೀಗ ತಾನೇ ಹುಟ್ಟಿದ್ದು ಪುಟ್ಟ ಮಗುವಾಗಿದ್ದ ಸಮಯ ಎಲ್ಲವನ್ನು ಪ್ರಿಯಾ ನೆನಪಿಸಿಕೊಂಡಳು. ಅವರಿಬ್ಬರೂ ಸಹ ಕೆಳಗಡೆ ವಿಸ್ಮಯ್, ರಾಶಿಕಾ ಇದ್ದಲ್ಲಿ ಬಂದು ಕುಳಿತರು. ರಾಶಿಕಾಳ ತಾಯಿ, ಅನಾಯ, ನಾನು ಅನ್ಕೋತಿದ್ದೆ ನಿನ್ನ ಮದುವೆಗೆ ಮೊದಲು ನಿನ್ನ ಅಮ್ಮ ಅಪ್ಪನ ಮದುವೆ ಆಗಲಿ ಅಂತ. ನೀನೇನು ಹೇಳ್ತೀಯ ಕಂದ ಎಂದು ನೇರವಾಗಿ ಕೇಳಿದರು. ದಟ್ಸ್ ರಿಯಲಿ ಅ ಗುಡ್ ನ್ಯೂಸ್. ಅಪ್ಪ ಅಮ್ಮನ ಮದುವೆಯಲ್ಲಿ ಓಡಾಡೋ ಭಾಗ್ಯ ಯಾರಿಗಿಲ್ಲ. ವಾವ್, ಐ ಆಮ್ ಸೋ ಎಕ್ಸೈಟೆಡ್. ಕಂಗ್ರಾಟ್ಸ್ ಮಾಮ್, ಡ್ಯಾಡ್. ಅನಾಯ ಎಂದು ರಾಶಿಕಾ ಸಂತಸದಿಂದ ಅವಳತ್ತ ನೋಡಿದಾಗ ಅನಾಯ ಸಂತಸದಿಂದ ರಾಶಿಕಾಳನ್ನು ತಬ್ಬಿದಳು. ವಾಟ್ ಐ ಹರ್ಡ್ ಅನಾಯ, ಇಸ್ ಇಟ್? ವಿಸ್ಮಯ್, ಯು ಹರ್ಡ್ ರೈಟ್ ರಾಶಿ. ಅನಾಯ, ನಾನು ಫ್ರೆಂಡ್ಸ್ ಅಷ್ಟೇ ಅಲ್ಲ, ಬೆಸ್ಟ್ ಅಪ್ಪ ಮಗಳು ಜೋಡಿ ಗೊತ್ತಾ ಎಂದ. ಥ್ಯಾಂಕ್ ಯು ಮೈ ಡಿಯರ್. ಮಾಮ್, ಡ್ಯಾಡ್, ನಿಮ್ಮ ಮದುವೆ ಆದಷ್ಟು ಬೇಗ ನಡೆಯಬೇಕು. ಅಜ್ಜಿ, ನಡೀರಿ, ನಾವು ಶಾಪಿಂಗ್ ಮಾಡೋಣ ಎಂದು ಸಂತಸದಿಂದ ಅವರನ್ನು ಒಳಗಡೆ ಕರೆದೊಯ್ದಳು. ಪ್ರಿಯಾ, ರಾಶಿ, ವಿಸ್ಮಯ್, ನಾನಿನ್ನ ಬರ್ತೀನಿ, ಮತ್ತೆ ಭೇಟಿಯಾಗೋಣ ಎಂದು ಇಬ್ಬರಿಗೂ ಹರಸಿ ಹೊರಟು ಹೋದಳು. ಕೆಲ ಸಮಯದ ನಂತರ ವಿಸ್ಮಯ್ ಸ್ವಲ್ಪ ಗಂಭೀರವಾಗಿ ಕುಳಿತಿದ್ದು ನೋಡಿ ರಾಶಿಕಾ, ಏನಾಯ್ತು ವಿಸ್ಮಯ್? ಬಂದಾಗಿಂದ ನೋಡ್ತಿದ್ದೀನಿ ಮುಖದಲ್ಲಿ ಸಂತಸ ಇದ್ದರೂ ಏನೋ ಒಂದು ಕಾಡುವ ಭಾವ ನಿನ್ನನ್ನು ಆವರಿಸಿರುವ ಹಾಗಿದೆ ಎಂದಳು. ರಾಶಿ, ಅದು ಇವತ್ತು ಅನಾಯ ಮನೆಗೆ ಬಂದಾಗ ಎಂದು ನಡೆದ ಘಟನೆ ವಿವರಿಸಿದ. ಋತು ಹ್ಯಾಸ್ ನಾಟ್ ಚೇಂಜ್ಡ್ ಅಟ್ ಆಲ್. ಶಿ ಈಸ್ ಸ್ಟಿಲ್ ಸೇಮ್. ನನಗಂತೂ ಆಕರ್ಷ್ ಮೇಲೆ ಕೋಪ ಬಂದಿದೆ. ಅವನ್ಯಾಕೆ ಪರಿಸ್ಥಿತಿ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ದುಡುಕಿದ ಅಂತ. ತಾಯಿ ಅಂತ ಅಷ್ಟೊಂದು ವಹಿಸಿಕೊಳ್ಳುವ ಅಗತ್ಯ ಇರಲಿಲ್ಲ. ನೀನು ಹಾಗಂತ್ಯ ವಿಸ್ಮಯ್, ಆದರೆ ಮಗನಾಗಿ ಅವನಿಗೆ ತಾಯಿಯದು ಯಾವ ತಪ್ಪು ಕಾಣಿಸಲಿಲ್ಲ. ಅದು ಸಹಜವೇ. ಎಲ್ಲ ಮಕ್ಕಳಿಗೂ ಅವರವರ ತಾಯಿ ವಾದ ತರ್ಕ ಸರಿಯಾಗಿಯೇ ಕಾಣುತ್ತದೆ. ಎಷ್ಟೋ ಮನೆಗಳಲ್ಲಿ ಇದೇ ಕಾರಣಕ್ಕೆ ಅತ್ತೆ ಸೊಸೆ ಕಿತ್ತಾಟವಾದಾಗ ಮಗ ತನ್ನ ತಾಯಿಯ ಪರವೇ ಹೊರತು ಹೆಂಡತಿಯ ಪರವಾಗಿ ನಿಲ್ಲಲಾರ. ಇರಬಹುದೇನೋ, ಆದರೆ ನಾನು ಹೇಗೆ ನನ್ನ ಮಗಳನ್ನು ಬಿಟ್ಟು ಕೊಡಲು ಸಾಧ್ಯ? ಅಪ್ಪನಾಗಿ ನಾನು ಏನು ಮಾಡಬೇಕೋ ಅದನ್ನು ಮಾಡಿದೆ. ಅವನಿಗೆ ಬುದ್ಧಿ ಹೇಳಿ ಮಗಳನ್ನು ಕರೆದುಕೊಂಡು ಬಂದೆ. ಮೊದಲು ನನ್ನ ಹಾಗೂ ಋತುಳ ಡಿವೋರ್ಸ್ ಪೇಪರ್ಗೆ ಸೈನ್ ಆಗಿ ಬಿಡಲಿ. ತಕ್ಷಣವೇ ನಮ್ಮ ಮದುವೆ ಆಗಲಿ. ಆಕರ್ಷ್ ಅನಾಯ ಬಗ್ಗೆ ಸಹ ಯೋಚನೆ ಮಾಡೋಣ. ಅವನಿಗೆ ಬುದ್ಧಿ ಬಂದಿದ್ದರೆ ಮಾತ್ರ ನಮ್ಮ ಮಗಳನ್ನು ಕೊಡೋಣ. ಇಲ್ಲವಾದರೆ ಸ್ವಲ್ಪ ದಿನ ಹಾಗೆ ಇರಲಿ. ಸರಿ, ಈಗೇನು ಮನೆಗೆ ಹೋಗ್ತೀಯಾ ಅಥವಾ ಇಲ್ಲೇ ಇರ್ತೀಯಾ? ನನಗೇನೋ ಇಲ್ಲೇ ಇರೋಕೆ ಆಸೆ ಇದೆ. ಅಲ್ಲಿ ಹೋಗೋಕೆ ಮನಸ್ಸಿಲ್ಲ. ನೀನು ಒಪ್ಪಬೇಕಲ್ಲ. ನಿಜ, ನಾನು ಒಪ್ಪಲ್ಲ. ಯಾಕಂದರೆ ಆಕರ್ಷ್ ಆ ಸ್ಥಿತಿಲಿ ಇರುವಾಗ ನೀನು ಸಹ ಅವನೊಂದಿಗೆ ಇರಬೇಕಾದ್ದು ಧರ್ಮ. ಬರೀ ಋತು ಮೇಲೆ ಯಾಕೆ ಅವನನ್ನು ಬಿಡೋದು? ಮದುವೆ ಆಗೋವರೆಗೂ ಮಾತ್ರವಾದರೂ ನಾವು ದೂರ ಇರೋಣ. ಆಕರ್ಷ್ಗೂ ಸಹ ನೋವಾಗಿರುತ್ತದೆ. ಹೋಗಿ ಮಾತನಾಡು. ಅವನು ಸಹ ನಿನಗೆ ಮಗನಲ್ವಾ? ಸರಿ ರಾಶಿ, ನಾನು ಹೋಗಿ ಮಾತನಾಡುವೆ. ನನಗೆ ಋತು ಮುಖ ಕಂಡರೆ ಆಗುತ್ತಿಲ್ಲ. ಅವಳು ಮಾಡಿದ ಅಡುಗೆ ತಿಂಡಿ ಬೇಡ. ನಾನಿಲ್ಲಿಗೆ ಬರುವೆ. ಸರಿ, ಹಾಗೆ ಮಾಡುವೆಯಂತೆ. ಈಗ ಹೊರಡು, ಭಾಳ ಹೊತ್ತಾಯಿತು. ಸರಿ ರಾಶಿ
ಎಂದವನೇ ಅನಾಯಾಳನ್ನು ಹುಡುಕಿ ಹೋಗಿ ಅವಳಿಗೂ ತನ್ನ ಅತ್ತೆ ಮಾವನಿಗೂ ತಿಳಿಸಿ ಹೊರಟ. ಋತು ತನ್ನ ಹುಚ್ಚು ತರ್ಕವನ್ನು ಹೇಗೆ ವಿಸ್ಮಯನ ಮುಂದೆ ಇಡಬೇಕು ಎಂದು ಯೋಚಿಸುತ್ತಾ ಕುಳಿತಿದ್ದಳು. ವಿಸ್ಮಯ್ ಬಂದವನೇ ನೇರವಾಗಿ ಆಕರ್ಷ್ ಇರುವ ಕೋಣೆಗೆ ಹೋದ. ಆಕರ್ಷ್ ಮಲಗಿರುವುದು ನೋಡಿ ಅವನನ್ನು ಎಬ್ಬಿಸದೆ ಹಾಗೆ ಹೊರಬಂದು ತನ್ನ ಕೋಣೆಗೆ ಹೋದ. ವಕೀಲರ ಜೊತೆ ಮಾತನಾಡಿ ತನ್ನ ವಿಚ್ಛೇದನದ ಕುರಿತು ಹೇಳಿದ. ವಿಚ್ಛೇದನದ ಪತ್ರಗಳು ಸಿದ್ಧವಾಗಿದ್ದು ತಿಳಿದ ನಂತರ ವಿಸ್ಮಯ್ ಸಂತಸಪಟ್ಟ. ಋತುಗೆ ನೇರವಾಗಿ ತಿಳಿಸಿ ಅವಳ ಪಾಡು ಅವಳು ನೋಡಿಕೊಳ್ಳಲಿ ಹಾಗೂ ಆದಷ್ಟು ಬೇಗ ತಾನೆಲ್ಲಿ ಹೋಗುವುದು ಎಂದು ನಿರ್ಧರಿಸಿಕೊಳ್ಳಲಿ ಎಂದುಕೊಂಡು ಋತುನ ಹುಡುಕಿ ಹೋದ. ಋತು ತನ್ನ ಕೋಣೆಯಲ್ಲಿ ಕುಳಿತು ಬಟ್ಟೆ ಮಡಿಸುತ್ತಾ ಇರುವುದು ಕಾಣಿಸು. ವಿಸ್ಮಯ್ ಬಾಗಿಲಿನ ಬಳಿ ಹೋಗಿ ಬಾಗಿಲ ಮೇಲೆ ತನ್ನ ಕೈ ಬೆರಳಿನಿಂದ ಸದ್ದು ಮಾಡಿದ. ಋತು ತಿರುಗಿ ನೋಡಿದಳು. ವಿಸ್ಮಯ್ ನಿಂತಿರುವುದು ನೋಡಿ ಎದ್ದು ನಿಂತಳು. ವಿಸ್ಮಯ್ ಅವಳತ್ತ ನೋಡದೆ, ಡಿವೋರ್ಸ್ ಪೇಪರ್ ರೆಡಿವೆ, ವಕೀಲರಿಗೆ ನಾಳೆ ಮನೆಗೆ ತರೋಕೆ ಹೇಳ್ತೀನಿ, ಸೈನ್ ಮಾಡು. ಇನ್ನೊಂದು ವಿಷಯ, ನಿನ್ನ ಮುಂದಿನ ವ್ಯವಸ್ಥೆ ನೀನೇ ಮಾಡ್ಕೊ. ಆಕರ್ಷ್ಗೂ ಈ ವಿಷಯ ಗೊತ್ತಿದೆ, ಹೆಚ್ಚು ಅವನ ಜೀವನದಲ್ಲಿ ಮೂಗು ತೋರಿಸ್ಬೇಡ. ಅಲ್ಯೂಮಿನಿ ಏನಾದರೂ ಬೇಕಿದ್ರೆ ಕೇಳು, ಕೊಡುವೆ ಎಂದ. ಅವನ ನೇರ ಮಾತುಗೆ ಋತು ಏನು ಹೇಳದಂತಾದಳು. ಮನದಲ್ಲಿ ತನ್ನ ತರ್ಕ ವಿವರಿಸಿ ಆಕರ್ಷ್ ತನ್ನ ಬಳಿಯೇ ಇರುವಂತೆ ಮಾಡಿಕೊಳ್ಳಲು ಮುಂದಾಗಬೇಕು ಎಂದುಕೊಂಡರೂ ವಿಸ್ಮಯ್ನ ಎದುರು ಆಡಿ ತೋರಿಸಲು ಆಗಲಿಲ್ಲ. ಎಷ್ಟೇ ಧೈರ್ಯ ಒಗ್ಗೂಡಿಸಿಕೊಂಡು ಮಾತನಾಡಬೇಕು ಎಂದರೂ ಒಂದು ಸಣ್ಣ ಧ್ವನಿ ಸಹ ಗಂಟಲಿನಿಂದ ಹೊರಡಲಿಲ್ಲ. ಅವನ ಮಾತಿಗೆ ಬರಿದೆ ತಲೆ ಆಡಿಸಿದ ಋತುಳನ್ನು ನೋಡಿ ವಿಸ್ಮಯ ಹೊರಟು ಹೋದ. ಋತು, ಛೇ, ನನಗೇನಾಗಿತ್ತು? ನೇರವಾಗಿ ವಿಷಯ ಹೇಳೋದು ಬಿಟ್ಟು ಹೀಗ್ಯಾಕೆ ಸುಮ್ಮನಿದ್ದೆ? ಯಾವಾಗ ಈ ವಿಷಯ ಹೇಳೋದು? ನಾನು ಮನೆ ಬಿಟ್ಟು ಹೋಗಲ್ಲ, ಆಕರ್ಷ್ ಸಹ ತನ್ನ ಜೊತೆನೇ ಇರಬೇಕು ಅಂತ ನಾಳೆ ವಕೀಲರ ಎದುರು ಹೇಳಿದ್ರಾಯ್ತು. ಬರೀ ವಿಸ್ಮಯನ ಜೊತೆ ವಾದಿಸುವುದಕ್ಕಿಂತ ಕಾನೂನಾತ್ಮಕವಾಗಿ ಮಾತನಾಡಿ ಮಗನನ್ನು ತನ್ನ ಬಳಿಯೇ ಇರಿಸಿಕೊಳ್ಳುವೆ ಎಂದುಕೊಂಡಳು. ಆಕರ್ಷ್ ನಿದ್ದೆಯಿಂದ ಎದ್ದವನು ನೇರವಾಗಿ ಕುಳಿತ. ವಿಸ್ಮಯ್ ಮನೆಗೆ ಬರುವನೇ ಅಥವಾ ಇಲ್ಲಿಯೇ ಇರುವನು ಎಂದು ಯೋಚಿಸುತ್ತಾ ಕುಳಿತಿದ್ದ. ತನ್ನ ನಡವಳಿಕೆ ಅನಾಯಾಳ ಜೊತೆ ಸರಿ ಇರಲಿಲ್ಲ ಎಂಬುದು ಮನದಟ್ಟಾಗಿತ್ತು. ಅವಳ ಕ್ಷಮೆ ಕೇಳಬೇಕು ಎಂದುಕೊಂಡು ಫೋನ್ ಕೈಗೆತ್ತಿಕೊಂಡ. ಏಕೋ ಮನಸ್ಸು ಹಿಂದೇಟು ಹಾಕಿದಾಗ ತೆಗೆದಿರಿಸಿದ. ಹೀಗೆ ಹಲವಾರು ಬಾರಿ ಫೋನ್ ಕೈಗೆತ್ತಿಕೊಂಡು ಕೆಳಗಡೆ ಇಡುವುದು ಮಾಡಿದ. ಅವನ ಈ ಚರ್ಯೆ ಗಮನಿಸಿದ ವಿಸ್ಮಯ್ ಒಳಗೆ ಬಂದು, ಏನಷ್ಟು ಯೋಚನೆ ಮಾಡ್ತಿದ್ಯಾ ಆಕರ್ಷ್? ತಪ್ಪು ಮಾಡುವಾಗ ಹಿಂದೇಟು ಹಾಕದವನು ಈಗಕ್ಕೆ ಹಿಂದೇಟು ಹಾಕ್ತಿದ್ಯಾ? ಮಾತನಾಡಿ ಕ್ಷಮೆ ಕೇಳು ಎಂದ. ಆಕರ್ಷ್ ವಿಸ್ಮಯ್ ನಡೆ ನೋಡಿ ತಲೆ ತಗ್ಗಿಸಿದ. ವಿಸ್ಮಯ್ ಅವನ ತಲೆ ನಿವರಿಸಿ ಪಕ್ಕ ಕುಳಿತು, ತಪ್ಪು ಆಗೋದು ಸಹಜ, ಆದರೆ ಅದನ್ನು ತಿದ್ದಿಕೊಂಡು ಮುಂದೆ ಹೋಗಬೇಕು. ಅನಾಯ ನನ್ನ ಮಗಳು ಅಂತ ಈ ಮಾತು ಹೇಳ್ತಿಲ್ಲ. ಯಾರದೇ ಮಗಳಾಗಲಿ ಅವಳ ಮೇಲೆ ಕೈ ಮಾಡುವ ಹಕ್ಕು ನಮಗಿಲ್ಲ, ತಿಳಿತಾ ಆಕರ್ಷ್? ಯಾರ್ಯಾರ್ದೋ ಮಾತು ಕೇಳಿ ಹಾಗೆಲ್ಲ ವರ್ತಿಸಬೇಡ ಎಂದ. ಸಾರಿ ಡ್ಯಾಡ್, ಆ ಮೊಮೆಂಟ್ನಲ್ಲಿ ನಾನು ಹಾಗೆ ನಡ್ಕೋಬಾರ್ದಿತ್ತು, ಆದರೆ ಬುದ್ಧಿ ಸರಿಯಾಗಿ ಉಪಯೋಗಿಸಲಿಲ್ಲ. ಒಟ್ಟಿನಲ್ಲಿ ವಾದ ನಿಲ್ಲಿಸಲು ಹೋಗಿ ತಪ್ಪಾಗಿ ನಡೆದುಕೊಂಡೆ. ಸರಿ ಬಿಡು, ಅವಳ ಜೊತೆ ಮಾತನಾಡು, ಮತ್ತೆ ಇದೇ ರೀತಿ ಎಡುವ ಬೇಡ. ನಿನ್ನ ನಂಬಿ ಬರುವ ಹೆಣ್ಣನ್ನು ಯಾವ ಕಾರಣಕ್ಕೂ ನೋಯಿಸಿ ಕೈ ಬಿಡಬೇಡ. ನಾನು ಮಾಡಿದ ತಪ್ಪನ್ನು ನೀನು ಮಾಡಬೇಡ. ಸರಿ ಡ್ಯಾಡ್. ವಿಸ್ಮಯ್ ಅಲ್ಲಿಂದ ಹೊರ ನಡೆದ. ಇಬ್ಬರ ಮಾತನ್ನು ಋತು ಹೊರಗಡೆ ಅವಿತು ನಿಂತು ಕೇಳಿಸಿಕೊಂಡಳು. ಆಕರ್ಷ್ ಎಲ್ಲಿ ತನ್ನ ಕೈ ಬಿಡುವನೋ ಎಂದು ಯೋಚನೆಯಾಯಿತು. ಅವನು ಸಣ್ಣ ಮಗುವಲ್ಲ, ತಾನು ಹಾಕಿದ ಗೆರೆ ದಾಟದೇ ಇರಲು ಈಗ ಬೆಳೆದು ಮದುವೆಯ ವಯಸ್ಸಿಗೆ ಬಂದಿರುವ. ಹೇಗೆ ತನ್ನ ಕಾರ್ಯ ಸಾಧಿಸಿಕೊಳ್ಳುವುದು? ರಾಶಿಕಾಳ ಸಹಾಯ ಪಡೆಯಬಹುದೇ? ಪ್ರಿಯ ಅಡ್ಡಿಸಪಡಿಸಬಹುದು. ಇದನ್ನು ಬೇರೆ ರೀತಿಯಲ್ಲಿ ಬಗೆಹರಿಸಬೇಕು ಎಂದು ನಿರ್ಧರಿಸಿದಳು. ಮರುದಿನ ವಕೀಲರು ವಿಚ್ಛೇದನದ ಪತ್ರಗಳನ್ನು ಹಿಡಿದು ವಿಸ್ಮಯ್ನ ಮನೆಗೆ ಬಂದರು. ಋತು ವಿಸ್ಮಯ್ ಇಬ್ಬರಿಗೂ ಪತ್ರಗಳನ್ನು ತೋರಿಸಿದರು. ವಿಸ್ಮಯ್ ಎಲ್ಲವನ್ನು ಕೂಲಂಕಷವಾಗಿ ಓದಿ ಸಹಿ ಮಾಡಿದ. ಋತು ಸಹ ಓದಿದ ನಂತರ, ವಕೀಲರು ನಿಮಗೆ ಏನಾದರೂ ಹೇಳೋದಿದ್ರೆ ಹೇಳಬಹುದು, ಅಥವಾ ಕಂಪನ್ಸೇಷನ್ ಬೇಕಿದ್ರೆ ಅದರ ಬಗ್ಗೆ ಪ್ರಸ್ತಾಪ ಈಗಲೇ ಮಾಡಿದರೆ ಅದರ ಕುರಿತು ಬಗೆಹರಿಸಬಹುದು ಎಂದರು. ವಿಸ್ಮಯ್, ಎಸ್, ಏನೇ ಇದ್ರೂ ಬೇಗ ಬಗೆಹರಿಯಲಿ. ಹಣ ಬೇಕಾ, ಆಸ್ತಿ ಬೇಕಾ, ಏನು ಬೇಕು ಬೇಗ ಕೇಳು ಎಂದ. ನನಗೆ ಈ ಮನೆ ಬೇಕು, ಜೀವನ ಸಾಗಿಸಲು ಸ್ವಲ್ಪ ಹಣ ಕೊಟ್ಟರೆ ಸಾಕು. ಅಷ್ಟು ಇಷ್ಟು ಅಂತ ಕೇಳಲ್ಲ, ಇಷ್ಟಾದರೂ ಸರಿ, ಕೊಡದೇ ಇದ್ರೂ ಪರವಾಗಿಲ್ಲ. ಆದರೆ ಒಂದು ಕೋರಿಕೆ ಇದೆ. ಏನದು? ಹೇಳಿ, ಏನದು? ಆಕರ್ಷ್ ನನ್ನ ಜೊತೆನೇ ಇರಬೇಕು. ವಾಟ್ ನ್ಯಾನ್ಸೆನ್ಸ್ ಆರ್ ಯು ಟಾಕಿಂಗ್? ಇಷ್ಟು ದಿನ ಎಲ್ಲ ಬಿಟ್ಟು ದೂರ ಹೋಗ್ತೀನಿ ಅಂತಿದ್ದೋಳು ಈಗೇನು ಇದ್ದಕ್ಕಿದ್ದ ಹಾಗೆ ಮನೆ ಬೇಕು, ಹಣ ಬೇಕು ಅಂತಿದ್ದೀಯಾ? ಓಕೆ, ಕೊಡ್ತೀನಿ, ಆದರೆ ಆಕರ್ಷ್ ಬೇಕು ಅಂದರೆ ಹೇಗಾಗತ್ತೆ? ಹೇಗೆ ಅಂದರೆ ಅವನು ನನ್ನ ಮಗನ ಕಸ್ಟಡಿ ಕೇಳ್ತಿದ್ದೀನಿ ಅಂದ್ಕೊಳ್ಳಿ. ಅವನೇನು ಬೆರಳು ಚಿಪ್ಪೋ ಹುಡುಗನೆಲ್ಲ ಕಸ್ಟಡಿ ಕೇಳಲು. ಮದುವೆ ವಯಸ್ಸಿಗೆ ಬಂದ ಯುವಕ, ಅವನಿಷ್ಟ ಬಂದಲ್ಲಿ ಇರೋ ಹಕ್ಕು ಅವನಿಗಿದೆ. ಅದನ್ನು ನೀನು ಪ್ರಶ್ನೆ ಮಾಡೋ ಹಾಗಿಲ್ಲ, ನೀನು ಮಾಡೋ ಹಾಗಿಲ್ಲ. ನೋಡಿ, ಅದೆಲ್ಲ ನನಗೆ ಗೊತ್ತಿಲ್ಲ.
ಒಟ್ಟಿನಲ್ಲಿ ಆಕರ್ಷ್ ನನ್ನ ಜೊತೆ ಇರಬೇಕು. ನಿಮ್ಮ ಜೀವನದಲ್ಲಿ ನೀವೇನು ಮಾಡ್ತೀರೋ ನನಗೆ ಅದು ಬೇಕಿಲ್ಲ, ಆದರೆ ಆಕರ್ಷ್ ನನ್ನ ಮಗ ನನಗೆ ಬೇಕು. ಇದು ನನ್ನ ಕಡೆಯ ನಿರ್ಧಾರ. ಬಂದ್ಬಿಟ್ಲೆ ದೊಡ್ಡದಾಗಿ ಕಡೆ ನಿರ್ಧಾರ ಅನ್ನೋಕ್ಕೆ. ಯಾವನು ಕೇಳ್ತಾ ನಿನ್ನ ನಿರ್ಧಾರನ? ಅವನು ನಿನ್ನ ಮಗ ಹೇಗಾದ? ನೀವೇನು ಅವನನ್ನು ಹೆತ್ತದ್ದಾ? ಬರೀ ಸಾಕಿ ಬೆಳೆಸಿದ ಮಾತ್ರಕ್ಕೆ ಮಗ ಅಂತ ಹಕ್ಕು ಸಾಧಿಸೋಕೆ ಬರ್ತೀಯಾ? ನ್ಯಾಯವಾಗಿ ನೋಡಿದರೆ ನಿನಗೆ ಯಾವ ಹಕ್ಕಿಲ್ಲ ಈ ಮನೆ ಮೇಲಾಗಲಿ, ನನ್ನ ಮೇಲೆ ಅಥವಾ ಆಕರ್ಷ್ ಮೇಲೆ. ನಿನಗೆ ನೆನಪಿಲ್ಲ ಅನಿಸುತ್ತೆ. ಹಳೆ ವಿಷಯ ನನಗೆ ಬೇಡ, ಈಗಿನ ಈ ಕ್ಷಣದ ಮಾತ್ರ ಬೇಕಿರೋದು. ಆಕರ್ಷ್ ನಾನು ಹೆರದೆ ಹೋದರೂ ನನ್ನ ಮಗನೇ, ಅವನನ್ನು ಬಿಡೋ ಮಾತಿಲ್ಲ. ಅವನಿಗೆ ಮದುವೆ ಆದರೆ ಆಗಲೂ ಇದೇ ಮಾತಾ ನೀನು ಹೇಳೋದು? ಅನಾಯಾಗೆ ಇಷ್ಟ ಆಗದೆ ಅವನನ್ನು ಬೇರೆ ಕರೆದುಕೊಂಡು ಹೋಗ್ತಾಳೆ, ಆಗೇನು ಮಾಡ್ತೀಯಾ? ನಾನು ಆಕರ್ಷ್ ಹೋಗಲು ಬಿಡುವುದಿಲ್ಲ. ನನ್ನನ್ನು ಸ್ವಾರ್ಥಿ ಎಂದರೂ ಚಿಂತೆ ಇಲ್ಲ. ನನಗೆ ನನ್ನ ಮಗ ಯಾವಾಗಲೂ ನನ್ನ ಜೊತೆ ಇರಬೇಕು. ಅವನು ಬೇಕೆಂದರೆ ಅವಳೇ ಇಲ್ಲಿ ನಮ್ಮ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಹೀಗೆಂದ ಋತುಳನ್ನು ಅಸಹ್ಯದಿಂದ ನೋಡಿದ ವಿಸ್ಮಯ್. ಇಬ್ಬರ ವಾದ ಆಕರ್ಷಣ ಕುರಿತು ಬೆಳೆತೊಡಗಿತು. ಇವನೊಂದು ಹೇಳಿದರೆ ಅದಕ್ಕೆ ಮಾರುದ್ದದ ಉತ್ತರ ಋತುಳ ಬಳಿ ಸಿದ್ಧವಿರುತ್ತಿತ್ತು. ಇಬ್ಬರ ವಾದ ವಿವಾದ ಮುಗಿಯುವ ಹಂತಕ್ಕೆ ಬರಲೇ ಇಲ್ಲ. ವಕೀಲರು ಸಹ ಮಧ್ಯ ಪ್ರವೇಶಿಸಿ ಮಾತನಾಡಲು ಆಗದೆ ಸೋತಿದ್ದರು. ಇಬ್ಬರ ಜಗಳ ತಾರಕಕ್ಕೆ ಇರತೊಡಗಿತ್ತು. ಆಗ ಆಕರ್ಷ್, ಸಾಕು ನಿಲ್ಸಿ ನೀವಿಬ್ರು, ನನಗೋಸ್ಕರ ಎಷ್ಟು ಅಂತ ಜಗಳ ಮಾಡ್ಕೋತೀರಾ ಎಂದು ಕಿರುಚಿದ. ವಿಸ್ಮಯ್ ಅವನತ್ತ ತಿರುಗಿ, ಆಕರ್ಷ್, ನಾನು ಯಾವ ಥರದಲ್ಲೂ ನಿನಗೆ ಒತ್ತಾಯ ಮಾಡಲ್ಲ. ನಿನ್ನ ಆಯ್ಕೆ ಏನೇ ಇದ್ರೂ ನನಗೆ ಒಪ್ಪಿಗೆ. ಈಗ ನೀನೇನು ಚಿಕ್ಕ ಮಗುವಲ್ಲ ಕಸ್ಟಡಿ ಬೇಕೆಂದು ಕಿತ್ತಾಡಲು ಎಂದ. ಹಾಗಿದ್ಮೇಲೆ ಜಗಳ ಮಾಡ್ತಿದ್ದೀರಿ? ನನಗೆ ನೀನು ಫ್ರೀಯಾಗಿ ಆರಾಮಾಗಿರೋದು ಮುಖ್ಯ. ಇವಳ ಜೊತೆಗಿದ್ದರೆ ನಿನ್ನ ಜೀವನ ಸರಿ ಇರೋದು. ಇರಲು ಇವಳು ಬಿಡಲ್ಲ. ಅನಾಯಾಸ ನಿನ್ನೊಂದಿಗೆ ಇವಳ ಜೊತೆಗಿದ್ದು ಕಷ್ಟಪಡೋದು ಬೇಕಿಲ್ಲ. ಇವಳ ಸ್ವಾರ್ಥದಿಂದ ನಿಮ್ಮಿಬ್ಬರ ಜೀವನ ಸರಿಯಾಗಿ ನಡೆಯೋದು. ನಾನು ಸ್ವಾರ್ಥಿ ಇರಬಹುದು, ಆದರೆ ಒಬ್ಬರ ಜೀವನ ಹಾಳು ಮಾಡುವಷ್ಟಿಲ್ಲ. ಅದರಲ್ಲೂ ಮಗನ ಜೀವನ ನಾನೇಕೆ ಹಾಳು ಮಾಡುವೆ? ನಿನ್ನಂಥವಳನ್ನು ನಂಬಿಯೇ ನನ್ನ ರಾಶಿ ಹಾಳಾಗಿದ್ದು. ಇನ್ನೂ ನಿನ್ನ ಬಳಿ ನನ್ನ ಮಗ ಮತ್ತು ಮಗಳನ್ನು ಬಿಡ್ತೀನಾ? ಸಾಧ್ಯವೇ ಇಲ್ಲ. ಡ್ಯಾಡ್, ಮಮ್ಮ, ಸಾಕು ಮಾಡಿ ನಿಮ್ಮ ವಾದ. ಲಾಯರ್ ಸರ್, ನೀವು ಹೇಳಿ, ನಾನು ಯಾರ ಜೊತೆ ಇರಬೇಕು ಅಥವಾ ಇರಬಾರ್ದು ಎಂದು ನಿರ್ಧರಿಸುವ ಹಕ್ಕು ನನಗಿದೆಯಾ ಇಲ್ವಾ? ಎಸ್, ಖಂಡಿತ ಇದೆ. ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು. ನೀವು ಮೇಜರ್ ಇರುವಿರಿ, ಯಾರ ಒತ್ತಡವೂ ನಿಮ್ಮ ಮೇಲೆ ಇರದು. ಹಾಗಾದರೆ ಕೇಳಿ ಎಂದವನನ್ನು ವಿಸ್ಮಯ್ ಋತು ಜೊತೆಗೆ ವಕೀಲರು ಸಹ ನೋಡತೊಡಗಿದರು. ಆಕರ್ಷಣ ನಿರ್ಧಾರ ಏನಿರಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.